ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಬನ್ನಿ, ಇವತ್ತು ಮತ್ತೊಂದು ಪ್ರಾಡಕ್ಟ್ನ ನಾನು ಮೀಶೋ ಅವ್ರ ಕಡೆಯಿಂದ ರಿಸೀವ್ ಮಾಡ್ಕೊಂಡಿದ್ದೀನಿ. ಈ ಪ್ರಾಡಕ್ಟ್ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿರುವಂತಹ ಪ್ರಾಡಕ್ಟು. ಇದು ಚಿಕ್ಕ ಮಕ್ಕಳಿಂದ ದೊಡ್ಡೋರ್ವರೆಗೂ ತುಂಬಾ ಇಷ್ಟ ಆಗುತ್ತೆ. ಇದು ಒಂಥರ ಆರ್ಟಿಫಿಷಿಯಲು ಪಾಟು. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ತುಂಬಾ ಕಡಿಮೆ ಬೆಲೆಯಲ್ಲಿ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ಪ್ರಾಡಕ್ಟ್ ಬಂದು ಶೋಕೇಸಲ್ಲಾದರೂ ಇಟ್ಕೋಬೋದು ಅಥವಾ ಫ್ರಿಜ್ ಮೇಲಾದರೂ ಇಟ್ಕೋಬೋದು. ಅಷ್ಟು ಚೆನ್ನಾಗಿರುವಂತಹ ಪ್ರಾಡಕ್ಟ್ ಇದು. ಬನ್ನಿ, ತಡ ಮಾಡೋದು ಬೇಡ, ನಿಮಗೆ ತೋರಿಸ್ತೀನಿ ಯಾವ ಪ್ರಾಡಕ್ಟು ಅಂತ. ಅತಿ ಕಡಿಮೆ ಬೆಲೆಯಲ್ಲಿ ಈ ರೀತಿಯಾಗಿ ಮೀಶೋ ಅವ್ರ ಕಡೆಯಿಂದ ನಾನು ಇಷ್ಟು ಚೆನ್ನಾಗಿರೋ ಪ್ರಾಡಕ್ಟು ರಿಸೀವ್ ಮಾಡ್ಕೊತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಆದರೆ ಅಷ್ಟು ಚೆನ್ನಾಗಿದೆ. ಈಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ನೀವು ಕೂಡ ಶಾಕ್ ಆಗ್ತೀರ, ಅಷ್ಟು ಚೆನ್ನಾಗಿರುವಂತಹ ಪ್ರಾಡಕ್ಟ್ ಇದು. ಇದರಲ್ಲಿ ಎರಡು ಮಾತಿಲ್ಲ. ತುಂಬಾ ಚೆನ್ನಾಗಿದೆ ಇದು ಪ್ರಾಡಕ್ಟು. ನೀವು ಕೂಡ ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡಿದ ತಕ್ಷಣ ನಿಮಗೆ ಇಷ್ಟ ಆಗುತ್ತೆ. ಅಷ್ಟು ಚೆನ್ನಾಗಿರೋ ಕ್ವಾಲಿಟಿ ಇರೋ ಟ್ರೀ ನೋಡಿ. ಇದು ತುಂಬಾ ಚೆನ್ನಾಗಿದೆ. ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಶೋಕೇಸ್ ಒಳಗಡೆ, ಫ್ರಿಜ್ ಒಳಗಡೆ ಇಟ್ಟ ಮೇಲೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನಿಮಗೆ ಗೊತ್ತಾಗಲ್ಲ. ಅಷ್ಟು ಚೆನ್ನಾಗಿದೆ. ನೋಡ್ಬೋದು ನೀವು. ತುಂಬಾ ಚೆನ್ನಾಗಿರುವಂತಹ ಆರ್ಟಿಫಿಷಿಯಲ್ಲು ಟ್ರೀ ನೋಡಿ. ತುಂಬಾ ಚೆನ್ನಾಗಿದೆ. ನನಗಂತೂ ಫುಲ್ಲು ಖುಷಿ ಆಗ್ತಾಯಿದೆ. ಈ ರೀತಿಯಾಗಿರೋ ಪ್ರಾಡಕ್ಟ್ ನಾನು ಇವತ್ತು ರಿಸೀವ್ ಮಾಡ್ಕೊಂಡಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಬನ್ನಿ, ಇವಾಗ ಕವರ್ ತೆಗೆದು ಇದರೊಳಗಡೆ ಏನು ಕೊಟ್ಟಿದ್ದಾರೆ, ಏನು ಅಂಥದ್ದಿದೆ ಇದರಲ್ಲಿ ಅಂತ ನೀವು ಅಂದ್ಕೊಂಡಿರ್ತೀರ. ಅದೇ ವಿಚಾರನೇ ಇವಾಗ ನಾನು ಹೇಳ್ತಾಯಿದ್ದೀನಿ. ಬನ್ನಿ, ಇದರಲ್ಲಿ ಏನಿದೆ ಅಂತ ತೋರಿಸ್ತೀನಿ ನೋಡಿ. ಕವರಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಿಮಗೆ ಓಪನ್ ಮಾಡಿ ತೋರಿಸಿದ್ರೆ ನೀವು ಕಳೆದೋಗ್ತೀರ. ಅಷ್ಟು ಚೆನ್ನಾಗಿರೋ ಪ್ರಾಡಕ್ಟ್ ಇದು. ಬನ್ನಿ, ಈಗ ಕವರ್ ತೆಗೆದು ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ. ಅಲ್ಲ, ಇಷ್ಟು ಕಡಿಮೆ ಬೆಲೆಗೆ ಮೀಶೋ ಅವ್ರ ಕಡೆಯಿಂದ ಎಷ್ಟು ಚೆನ್ನಾಗಿರೋ ಪ್ರಾಡಕ್ಟ್ ಸಿಗುತ್ತಂದರೆ ಯಾರು ಕೂಡ ಬಿಡಲ್ಲ. ಅಷ್ಟು ಚೆನ್ನಾಗಿರೋಂಥ ಪ್ರಾಡಕ್ಟ್ ಇದು. ನೀವಂತೂ ನಂಬೋದೇ ಇಲ್ಲ, ಕಡಿಮೆ ಪ್ರೈಸ್ ಇದೆ ಅಂತೇಳಿ ನಂಬೋದೇ ಇಲ್ಲ. ಇದು ಪ್ರೈಸು ಹೇಳಬೇಡ ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕೆಂದರೆ ತುಂಬಾ ಕಡಿಮೆ ಬೆಲೆಯಲ್ಲಿ ತೊಗೊಂಡಿರೋದಿದ್ದು ನಾನು. ನಿಮಗೆ ಪ್ರೈಸ್ ಹೇಳ್ತೀನಿ ನಾನು. ಕೊನೆಯದಾಗಿ ಪ್ರೈಸು ಎಷ್ಟಿದೆ ಅಂತ ಹೇಳ್ತೀನಿ. ಇದರ ಲಿಂಕು ಕೂಡ ನಾನು ಹಾಕಿರ್ತೀನಿ. ನೀವು ಬೇಗ ಬುಕ್ ಮಾಡ್ಕೊಳ್ಳಿ. ಬುಕ್ ಮಾಡ್ಕೊಳ್ಳಿಲ್ಲ ಅಂದರೆ ನಿಮಗೆ ಸ್ವಲ್ಪ ಬೇಜಾರಾಗುತ್ತೆ. ಯಾಕೆ ಅಂದರೆ ಅಷ್ಟು ಚೆನ್ನಾಗಿರೋ ಪ್ರಾಡಕ್ಟು ತುಂಬ ಕಡಿಮೆ ಬೆಲೆಗೆ ಕೊಡ್ತಾರೆ. ಅಂದರೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ, ಇದರೊಳಗಡೆ ಏನು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ನೋಡಿ. ಈ ಆರ್ಟಿಫಿಷಿಯಲ್ ಟ್ರೀಗೆ ನೇತಾಕೋಕ್ಕೆ ಲೈಟ್ ಕೊಟ್ಟಿದ್ದಾರೆ. ಲೈಟು ತೋರಿಸ್ತೀನಿ ನೋಡಿ. ಇದಕ್ಕೆ ಒಂದು ಕವರ್ ಥರ ಕೊಟ್ಟಿದ್ದಾರೆ. ಯಾಕೆ ಅಂದರೆ ಇದರೊಳಗಡೆ ಚಿಕ್ಕವು 3 ಶೆಲ್ ಇರ್ತವೆ. ಆ ಶೆಲ್ಲು ವೀಕ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಕವರ್ ಕೊಟ್ಟಿದ್ದಾರೆ. ನೋಡ್ಬೋದು ನೀವು, ಪ್ಲಾಸ್ಟಿಕ್ ಕವರ್ ಕೊಟ್ಟಿದ್ದಾರೆ. ಇದನ್ನು ತೆಗಿತೀನಿ ನಾನು ಇವಾಗ. ತೆಗೆದು ನಿಮಗೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. ತೆಗೆದಾದ್ಮೇಲೆ ಇಲ್ಲೊಂದು ಬಟನ್ ಕೊಟ್ಟಿರ್ತಾರೆ ನಿಮಗೆ. ಆ ಕವರ್ ತೆಗೆದ್ಮೇಲೆ ಈ ಬಟನ್ ನಿಮ್ಗೆ ವರ್ಕ್ ಆಗುತ್ತೆ. ತೋರಿಸ್ತೀನಿ ನೋಡಿ ನಾನು. ನೋಡಿ, ಲೈಟು, ಈ ಬಟನು ಸಿಂಗಲ್ ಲೈಟು, ಡಬಲ್ ಲೈಟು. ಈಗ ಸಿಂಗಲ್ ಲೈಟ್ ಬೀಳ್ತಿದೆ ಮತ್ತು ಆಫು. ಫಸ್ಟು ಪ್ರೆಸ್ ಮಾಡಬೇಕಾದ್ರೆ ಲೈಟ್ ಹೋಗೋದು ಬರೋದು ಮಾಡುತ್ತೆ. ಜಾಸ್ತಿ ಲೈಟ್ ಹೋಗೋದು ಬರೋದು ಮಾಡುತ್ತೆ. ಅದೇ ಬಟನ್ನ ಇನ್ನೊಂದು ಸರಿ ಪ್ರೆಸ್ ಮಾಡಿದರೆ ಡಬಲ್ ಲೈಟ್ ಬರುತ್ತೆ. ಮತ್ತು ಅದೇ ಬಟನ್ನ ಇನ್ನೊಂದು ಸರಿ ಪ್ರೆಸ್ ಮಾಡಿದರೆ ಸಿಂಗಲ್ ಲೈಟು. ನೋಡಿ, ಇಷ್ಟು ಚೆನ್ನಾಗಿರೋ ಪ್ರಾಡಕ್ಟನ್ನ ತುಂಬಾ ಕಡಿಮೆ ಬೆಲೆಗೆ ಕೊಡ್ತಾಯಿದ್ದಾರೆ. ನೀವು ಏನಾದರೂ ಮಿಸ್ ಮಾಡಿಕೊಂಡ್ರೆ ಅಂದರೆ ಈ ಪ್ರಾಡಕ್ಟ್ ಮತ್ತೆ ಸಿಗಲ್ಲ. ಅಷ್ಟು ಕಡಿಮೆ ಇದೆ. ಈ ಲೈಟನ್ನ ಆಫ್ ಮಾಡಿಬಿಟ್ಟು ಮತ್ತು ಈ ಕವರ್ನ ಕೊಟ್ಟಿದ್ದಾರಲ್ಲ, ಈ ಕವರ್ನ ಏನು ಮಾಡಬೇಕಂದ್ರೆ ಇಲ್ಲಿ ಒಂದು ಸೈಡಲ್ಲಿ ಶೆಲ್ ಕೊಟ್ಟಿರ್ತಾರಲ್ವ, ಅದ್ರ ಮಿಡಲಲ್ಲಿ ಸೇರಿಸ್ಬಿಡ್ಬೇಕು. ನಿಮ್ಗೆ ಯೂಸ್ ಮಾಡ್ಕೋಬೇಕು ಅಂತಾದರೆ ಈ ಕವರ್ನ ತೆಗೆದು ಬೇಕಿದ್ರೆ ಲೈಟ್ ಆನ್ ಮಾಡ್ಬೋದು. ಈ ನೋಡಿ, ಲೈಟ್ ಆನ್ ಆಗ್ತಾಯಿಲ್ಲ. ನಾನು ಪ್ರೆಸ್ ಮಾಡ್ತಾಯಿದ್ದೀನಿ, ಲೈಟ್ ಆನ್ ಆಗ್ತಾಯಿಲ್ಲ. ನೋಡಿ, ಇದು ಮಿಡಲಲ್ಲಿ ಸೇರ್ಕೊಳ್ಳುತ್ತೆ. ಯಾಕೆ ಅಂದರೆ ಶೆಲ್ ಮಿಡಲಲ್ಲಿ ಇದು ಸೇರಿಕೊಂಡ್ರೆ ಒಂದಕ್ಕೊಂದು ಅಟ್ಯಾಚ್ ಆಗೋಲ್ಲ. ಈಗ ನಾನು ಇದು ತೆಗೆದ್ನಂದರೆ ಈಗ ಅಟ್ಯಾಚ್ ಆಗಿರ್ತವೆ ಶೆಲ್, ಆವಾಗ ಲೈಟ್ ಬರುತ್ತೆ. ನೋಡ್ಬೋದು ನೀವು. ನೋಡಿ, ಎಷ್ಟು ಚೆನ್ನಾಗಿದೆ ಪ್ರಾಡಕ್ಟು. ತುಂಬಾ ಚೆನ್ನಾಗಿದೆ. ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ನೀವು ಶಾಕ್ ಆಗ್ತೀರಾ ನೋಡಿ. ಇದ್ರೊಳಗಡೆ ಮೇಲ್ಗಡೆ ನೇತಾಕೋದಕ್ಕೆ ಬರ್ಡ್ ಕೊಟ್ಟಿದ್ದಾರೆ. ಬರ್ಡ್ ನೋಡಿ, ಈ ರೀತಿಯಾಗಿರೋ ಬರ್ಡ್ ಕೊಟ್ಟಿದ್ದಾರೆ ನೋಡಿ. ಒಂದಲ್ಲ, 2 ಕೊಟ್ಟಿದ್ದಾರೆ. ಇದು ಆರ್ಟಿಫಿಷಿಯಲ್ ಟ್ರೀ ಮೇಲೆ ನೇತಾಕೋಕ್ಕೆ 2 ಪ್ಲಾಸ್ಟಿಕ್ದು ಮೇಲ್ಗಡೆ ಕೋಳಿದು ಪುಕ್ಕ ಇರುತ್ತಲ್ಲ, ಅದನ್ನು ಜಾಯಿಂಟ್ ಮಾಡಿ ಕೊಟ್ಟಿದ್ದಾರೆ ನಿಮಗೆ. ನೋಡಿ, ಈ ರೀತಿಯಾಗಿ ಟ್ರೀ ಇದೆ.
ಇದ್ರ ಮೇಲ್ಗಡೆ ಈ ರೀತಿಯಾಗಿ ಇಡಬೇಕು. ತುಂಬಾ ಚೆನ್ನಾಗಿರುತ್ತೆ ನೋಡಿ, ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ವಿಡಿಯೋ ನೋಡಿದ ಮೇಲೆ ನೀವು ಬೇಗ ಬೇಗ ಆರ್ಡ್ರ್ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ, ಇವಾಗ ಒಂದು ಪಕ್ಷಿನ ನೇತಾಕಿದ್ದೀನಿ ನಾನು. ಈಗ ಇನ್ನೊಂದು ಕೆಳಗಡೆ ಇಡ್ತಾಯಿದ್ದೀನಿ. ನೋಡ್ಬೋದು ನೀವು ಯಾವ ರೀತಿಯಾಗಿ ಚೆನ್ನಾಗಿದೆ ಫ್ಲವರ್. ಆರ್ಟಿಫಿಷಿಯಲ್ಲು ಫ್ಲವರ್ ಪಾಟಿಗೆ ಈ ರೀತಿಯಾಗಿ 2 ಬರ್ಡ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಈ ಟ್ರೀಗೆ ಹಾಕೋದಕ್ಕೆ ಲೈಟಿಂಗ್ ಕೊಟ್ಟಿದ್ದಾರೆ. ನಾನು ಹಾಕಿ ತೋರಿಸ್ತೀನಿ ನಿಮಗೆ, ಯಾವ ರೀತಿಯಾಗಿ ಹಾಕಬೇಕು ಅಂತ ತೋರಿಸ್ತೀನಿ ನೋಡಿ. ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ. ಹಾಗೆ ಈ ಟ್ರೀ ಮತ್ತು ಈ ಲೈಟು 2 ಬರ್ಡ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಏನಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಇವಾಗ ಯಾವ ರೀತಿಯಾಗಿ ಲೈಟಿಂಗ್ ಆನ್ ಆಗುತ್ತೆ ಅಂಥೇಳಿ ಈ ಟ್ರೀಗೆ ಹಾಕಿ ತೋರಿಸ್ತೀನಿ ನಿಮಗೆ. ನೋಡಿ, ಇವಾಗ ನಾನಿಲ್ಲಿ ಟ್ರೀ ಇಡ್ತಾ ಇದ್ದೀನಿ. ಇದಕ್ಕೆ ಯಾವ ರೀತಿಯಾಗಿ ಬರ್ಡ್ ಇಡ್ತೀನಿ ಹಾಗೆ ಲೈಟ್ ಹಾಕ್ತೀನಿ ಅನ್ನೋದನ್ನ ನೋಡ್ಕೊಳ್ಳಿ. ಇಲ್ಲಿ ಒಂದು ಬರ್ಡ್ ಇದೆ, ಇದನ್ನು ಮೇಲ್ಗಡೆ ಈ ಥರ ಇಡೋಣ. ಇನ್ನೊಂದು ಬರ್ಡು ಈ ರೀತಿಯಾಗಿ ಮಿಡಲ್ ಇಡೋಣ. ಈ ರೀತಿಯಾಗಿ ಇಟ್ಟ ಮೇಲೆ ಲೈಟಿಂಗ್ನ ಯಾವ ರೀತಿ ಹಾಕಬೇಕು ಅನ್ನೋದನ್ನ ತೋರಿಸ್ತೀನಿ ನೋಡಿ. ಇದಕ್ಕೆ ಕೊಂಡಿ ಥರ ಕೊಟ್ಟಿರ್ತಾರೆ, ಅದನ್ನ ತೆಗಿಬೇಕು. ತೆಗ್ದಾದ್ಮೇಲೆ ಯಾವ ರೀತಿಯಾಗಿ ಹಾಕಬೇಕು ಅಂತ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಫೋಲ್ಡ್ ಆಗಿರುತ್ತೆ. ಇದು ಫೋಲ್ಡ್ ಇರೋದನ್ನು ತೆಗಿಬೇಕು, ನೀಟಾಗಿ ತೆಗೆದು ಆನಂತರ ಟ್ರೀ ಮೇಲೆ ಹಾಕಬೇಕು. ಚೆನ್ನಾಗಿ ನೀಟಾಗಿ ಹೊಂದಿಸ್ಬೇಕು ಟ್ರೀ ಮೇಲೆ. ಆವಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಫುಲ್ಲು ಟ್ರೀ ತುಂಬ ಲೈಟಿಂಗ್ ಆಗಿ ಬರುತ್ತೆ. ನೋಡ್ಬೋದು ನೀವು ನಾನು ಯಾವ ರೀತಿಯಾಗಿ ತೆಗಿತಾ ಇದ್ದೀನಿ. ನಿಧಾನವಾಗಿ ತೆಗಿಬೇಕು, ಇಲ್ಲಾಂದರೆ ಮಧ್ಯದಲ್ಲಿ ಲೈಟ್ ಕೊಟ್ಟಿರ್ತಾರೆ ಅದೆಲ್ಲ ಹೋಗ್ಬಿಡುತ್ತೆ. ತೋರಿಸ್ತೀನಿ ನೋಡಿ. ಮಿಡಲಲ್ಲಿ ಒಂದೊಂದು ಲೈಟ್ ಕೊಟ್ಟಿರ್ತಾರೆ ನೋಡಿ. ಇಲ್ಲೊಂದು ಲೈಟು ಪ್ರತಿಯೊಂದಕ್ಕೂ ಲೈಟ್ ಕೊಟ್ಟಿರ್ತಾರೆ. ಅದು ಮತ್ತು ಕಿತ್ತೋಗ್ಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾಯಿರೋ ನಿಧಾನವಾಗಿ ತೆಗಿಬೇಕು. ನಿಧಾನವಾಗಿ ತೆಗೆದಾದ್ಮೇಲೆ ಟ್ರೀಗೆ ನಾವು ಜೋಡಿಸೋದಕ್ಕೆ ಅನುಕೂಲ ಆಗುತ್ತೆ. ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗ್ತಾಯಿದೆ. ಇದ್ರ ಬೆಲೆ ನಾನು ಕೊನೆಯದಾಗಿ ಹೇಳ್ತೀನಿ. ಯಾವ ರೀತಿಯಾಗಿ ಅಮೌಂಟು ಕಡಿಮೆನಾ ಜಾಸ್ತಿನಾ, ಇಷ್ಟು ಪ್ರೈಸ್ ಒಳಗಡೆ ಈ ರೀತಿಯಾಗಿರೋ ಬರ್ಡ್ ಇರೋ ಮತ್ತು ಆರ್ಟಿಫಿಷಿಯಲ್ ಟ್ರೀ ಮತ್ತು ಲೈಟು ಕೊಡ್ತಾರೆ ಅಂದರೆ ನೀವು ಬೇಗ ಬೇಗ ಬುಕ್ ಮಾಡ್ಕೋತೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು. ನೋಡಿ, ಈ ರೀತಿಯಾಗಿ ಲೆಂತ್ ಇರೋ ಲೈಟು ಅಟ್ಯಾಚ್ ಇರೋದನ್ನ ಕೊಟ್ಟಿದ್ದಾರೆ. ಈಗ ನಾನು ಸ್ವಲ್ಪ ಜೋಡಿಸ್ಕೊಂಡು ಟ್ರೀ ಮೇಲೆ ಹಾಕ್ಕೊಂಡು ಸೆಟ್ ಮಾಡ್ಕೋತೀನಿ. ಯಾವ ರೀತಿಯಾಗಿ ಸೆಟ್ ಮಾಡ್ಕೋತಿದ್ದೀನಿ ಅಂತ ನೋಡ್ಕೊಳ್ಳಿ. ಯಾಕೆ ಅಂದರೆ ಅಲ್ಲಿ ಒಂದು ಬಟನ್ ಕೊಟ್ಟಿರ್ತಾರಲ್ವ, ಅಲ್ಲಿ ಬಟನ್ನು ಮೇಲ್ಗಡೆ ಬರೋ ಹಾಗೆ ಆ ಟ್ರೀ ಪಾಟ್ ಒಳಗಡೆ ಹಾಕ್ಕೊಂಡು ಮೇಲ್ಗಡೆ ಎಲ್ಲ ಚೆನ್ನಾಗಿ ಟ್ರೀಗೆ ಲೈಟಿಂಗ್ನ ಚೆನ್ನಾಗಿ ಸೆಟ್ ಮಾಡಬೇಕು. ನೋಡಿ ನಾನು ಯಾವ ರೀತಿಯಾಗಿ ಸೆಟ್ ಮಾಡ್ತಿದ್ದೀನಿ ಅಂತ ನೋಡಿ. ತುಂಬ ಅಂದರೆ ತುಂಬಾ ಕಡಿಮೆ ಬೆಲೆಗೆ ಸಿಗುವಂತಹ ಪ್ರಾಡಕ್ಟ್ ಇದು. ನೀವು ಕೂಡ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡ್ಬೋದು ನೀವು, ತುಂಬಾ ಚೆನ್ನಾಗಿದೆ ನೋಡಿ. ಈ ರೀತಿಯಾಗಿರೋ ಆರ್ಟಿಫಿಷಿಯಲ್ಲು ಟ್ರೀನ ಅದರಲ್ಲಿ 2 ಬರ್ಡ್ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಲೈಟಿಂಗ್ ಕೊಟ್ಟಿದ್ದಾರೆ. ನೀವೇನಾದರೂ ಶೋಕೇಸಲ್ಲಿಟ್ಟರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತು ಬೇರೆ ಲೈಟ್ ಬೇಕಾದರೆ ಈ ರೀತಿಯಾಗಿ ಪ್ರೆಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಫ್ರಿಜ್ ಮೇಲಾದರೂ ಇಡ್ಬೋದು, ಇಲ್ಲ TV ಸ್ಟ್ಯಾಂಡ್ ಇರುತ್ತಲ್ವ ಅಲ್ಲಾದರೂ ಇಡ್ಬೋದು, ಶೋಕೇಶ್ ಒಳಗಡೆ ಆದರೂ ಇಡ್ಬೋದು. ನೀವು ಕಂಪ್ಯೂಟ್ರು ಸ್ಟ್ಯಾಂಡ್ ಇರುತ್ತಲ್ವ, ಕಂಪ್ಯೂಟರ್ ಸ್ಟ್ಯಾಂಡ್ ಹತ್ರನೂ ಇಡ್ಬೋದು. ಅಷ್ಟು ಚೆನ್ನಾಗಿದೆ ಇದು ಸಿಂಗಲ್ ಲೈಟು. ನಿಮ್ಗೆ ಬೇಕು ಅಂತ ಆದರೆ ಸಿಂಗಲ್ ಲೈಟ್ ಹಾಕ್ಕೊಳ್ಳಿ, ಬೇಡ ಅಂತಾದರೆ ಡಬಲ್ ಲೈಟ್ ಆಫ್ ಆಯಿತು, ಮತ್ತು ಆನ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುವಂತಹ ಪ್ರಾಡಕ್ಟ್ ಇದು. ನೀವು ಕೂಡ ಬೇಗ ಬೇಗ ಹೋಗಿ ಬುಕ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಇವತ್ತಿನ ವಿಡಿಯೋ ನಾನು ಮಾತಾಡಿರೋ ಶೈಲಿ, ಈ ಆರ್ಟಿಫಿಷಿಯಲ್ಲು ಪಾಟಿಗೆ ಟ್ರೀ ಇರೋದು, ಬರ್ಡ್ ಇರೋದು, ಈ ಲೈಟಿಂಗ್ ಕೊಟ್ಟಿರೋದು ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದ್ರ ಪ್ರೈಸ್ ಬಂದ್ಬಿಟ್ಟು ಕೇವಲ 103 ಅಷ್ಟೇ. ನೋಡಿ ಎಷ್ಟು ಕಡಿಮೆ ಬೆಲೆ ಇದೆ ಅಲ್ವಾ. 103 ಏನು ಬರುತ್ತೆ, ಏನು ಕೂಡ ಬರಲ್ಲ. ಮಕ್ಕಳು ಹಠ ಮಾಡಿದರೆ ನಾವು 100 ರೂಪೀಸು 50 ರೂಪೀಸ್ ಈ ರೀತಿಯಾಗಿ ವೇಸ್ಟ್ ಖರ್ಚು ಕೊಡ್ತಾ ಇರ್ತೀವಿ. ಆದರೆ 103ಗೆ ಆನ್ಲೈನ್ ಪೇಮೆಂಟ್ನಲ್ಲಿ ಈ ರೀತಿಯಾಗಿರೋ ಪ್ರಾಡಕ್ಟ್ ಬರುತ್ತೆ ಅಂದರೆ ಯಾರೂ ನಂಬಲ್ಲ. ಅಷ್ಟು ಚೆನ್ನಾಗಿರೋ ಪ್ರಾಡಕ್ಟು. ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ.